ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ಒಬ್ಬ ತಾತ ತನ್ನ ಮೊಮ್ಮಗನಿಗೆ ಒಂದು ಕತೆ ಹೇಳ್ತಾ ಇರ್ತಾನೆ. ಆ ಕತೆ ಏನಪ್ಪ ಅಂದರೆ, ನೋಡು ಕಂದ, ನಮ್ಮೆಲ್ಲರಲ್ಲಿ 2 ತೋಳಗಳು ವಾಸವಾಗಿರುತ್ತೆ. ಒಂದು ಕೆಟ್ಟ ತೋಳ, ಇನ್ನೊಂದು ಒಳ್ಳೆಯ ತೋಳ. ಪ್ರತಿದಿನ ಪ್ರತಿ ಕ್ಷಣ ಅದೆರಡರ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ಆದರೆ ಈ ಯುದ್ಧದಲ್ಲಿ ಯಾವುದು ತುಂಬ ಸ್ಟ್ರಾಂಗ್ ಆಗಿರುತ್ತೋ ಅದು ಗೆಲ್ಲೋದಿಲ್ಲ. ಯಾವುದಕ್ಕೆ ನೀನು ಅತಿ ಹೆಚ್ಚು ಊಟ ಹಾಕ್ತೀಯೋ ಆ ತೋಳ ಗೆಲ್ಲತ್ತೆ. ಅಂದರೆ ನಮ್ಮ ಯೋಚನೆ ಹೇಗಿರುತ್ತೆ ಹಾಗೆ ಈ ತೋಳಗಳು ಗೆಲ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರಂತೆ. ಇದು ಅಮೇರಿಕದ ಆದಿವಾಸಿಗಳ ಕಥೆಗಳಲ್ಲಿ ಬರುವಂತಹ ಕತೆ. ಇದೇ ಮಾತನ್ನು ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ. ಅಂದರೆ ನಿನ್ನ ಮನಸ್ಸೇ ನಿನಗೆ ಶತ್ರು, ನಿನ್ನ ಮನಸ್ಸೇ ನಿನಗೆ ಮಿತ್ರ ಅಂತ. ಅಂದರೆ ನಿನ್ನ ಯೋಚನೆಗಳು, ನಿನ್ನ ಮನಸ್ಸಿನ ಶಕ್ತಿ ಹೇಗಿರುತ್ತೆ ಹಾಗೆ ನೀನು ಹೋಗ್ತಾ ಹೋಗ್ತೀಯಾ. ಅಂದರೆ ನಿನ್ನ ಮನಸ್ಸು ಸದಾ ಒಳ್ಳೆಯ ಕಡೆಗೆ, ಧರ್ಮ ಮಾರ್ಗದ ಕಡೆಗೆ ಅಪೇಕ್ಷೆ ಪಟ್ಟರೆ ನೀನು ಆ ಕಡೆಗೆ ಹೋದರೆ, ನಿನ್ನ ಮನಸ್ಸು ಸದಾ ಅಧರ್ಮದ ಕಡೆಗೆ ಹೋದರೆ ನೀನು ಅಧರ್ಮದ ಕಡೆಗೆ ಹೋಗ್ತೀಯಾ ಅಂತ ಹೇಳ್ತಾ ಹೋಗ್ತಾನೆ ಅಲ್ವಾ. ಹಾಗಾಗಿ ನಮ್ಮ ಆ ಒಳ್ಳೆ ತೋಳ ಕೆಟ್ಟ ತೋಳ ಪ್ರತಿದಿನ ಯುದ್ಧ ಮಾಡ್ತಾನೆ ಇರುತ್ತೆ. ಆ ಯುದ್ಧವನ್ನು ನಿಲ್ಲಿಸೋದಕ್ಕಂತೂ ಖಂಡಿತ ಆಗೋದಿಲ್ಲ. ಆದರೆ ನಾವು ಪ್ರತಿದಿನ ಆ ಒಳ್ಳೆಯ ತೋಳಕ್ಕೆ ನಾವು ಊಟ ಹಾಕಬಹುದಲ್ವಾ. ಹೇಗೆ ಹಾಕೋದು? ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಬಳಿ ಇರುವಂತಹ ಎಲ್ಲವುದಕ್ಕೆ ಭಗವಂತನಿಗೆ ಧನ್ಯವಾದವನ್ನು ಹೇಳ್ತಾ, ಭಗವಂತ ಥ್ಯಾಂಕ್ ಯು, ನನ್ನ ಬಳಿ ಎಲ್ಲ ಇದೆ, ಹಾಗೆ ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸೋ ಭಾರ ನಿನ್ನದು ತಂದೆ ಅಂತ ಅವನ ಮೇಲೆ ಭಾರ ಹಾಕಬೇಕಾಗತ್ತೆ. ಯೋಚನೆ ಮಾಡಿ. ಥ್ಯಾಂಕ್ ಯು.